ಗೃಹಲಕ್ಷ್ಮಿ 30ನೇ ಕಂತಿನ ಹಣದ ವಿಚಾರವಾಗಿ ಇಲ್ಲಿಯವರೆಗೂ ಇರುವಂತಹ ಹೊಸ ಅಪ್ಡೇಟ್ ಏನು ಗೊತ್ತಾ? ಮತ್ತು ಇದ್ರ ಜೊತೆ ನಿಮ್ಗೇನಾದ್ರೂ 27, 28 ಮತ್ತು 29ನೇ ಕಂತು ಹಣ ಕೂಡ ಇನ್ನ ಜಮೆ ಆಗೇ ಇಲ್ಲ ಅಂತ ಅಂದ್ರೆ 30ನೇ ಕಂತಿನ ಹಣದ ಜೊತೆ ನಿಮ್ಗೆ ಯಾವ ರೀತಿ ಜಮೆ ಆಗುತ್ತೆ? ಈ ರೀತಿ ಹಲವಾರು ಪ್ರಶ್ನೆಗಳಿಗೆ ಇವತ್ತು ನಾನ್ ನಿಮ್ಗೆ ಈ ಒಂದು ವಿಡಿಯೋದಲ್ಲಿ ಉತ್ತರವನ್ನ ಕೊಡ್ತೀನಿ. ಉತ್ತರ ಬೇಕು ಅಂತ ಅಂದ್ರೆ ವಿಡಿಯೋನ ಪೂರ್ತಿಯಾಗಿ ವೀಕ್ಷಣೆ ಮಾಡಿ. ಇವಾಗ ಮೊದಲಿಗೆ ಸರ್ಕಾರದ ಕಡೆಯಿಂದ 30ನೇ ಕಂತಿನ ಹಣದ ವಿಚಾರವಾಗಿ ಸದ್ಯಕ್ಕೆ ಮಾಹಿತಿ ಲಭ್ಯವಾಗ್ತಾ ಇದೆ ಅಂತ ನಾನ್ ನಿಮ್ಗೆ ಹೋದ್ ವಿಡಿಯೋದಲ್ಲೇ ತಿಳಿಸಿದ್ದೆ. ಸೊ ಹಾಗಿದ್ರೆ ಈಗ 30ನೇ ಕಂತಿನ ಹಣದ ವಿಚಾರವಾಗಿ 30ನೇ ಕಂತಿನ ಹಣ ಕೇಂದ್ರ ಸರ್ಕಾರದಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹಣ ವರ್ಗಾವಣೆ ಆಗಿದ್ಯಾ? ಹೌದು ವೀಕ್ಷಕರೇ, ಈ ಒಂದು ಹಣ ವರ್ಗಾವಣೆ ಆಗಿದೆ. ಈ ಒಂದು ಖುಷಿ ವಿಚಾರದಿಂದ ಮುಂದಿನ ಸ್ಟೆಪ್ ಏನು ಅಂತ ಅಂದ್ರೆ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಮಕ್ಕಳ ಮತ್ತು ಮಹಿಳಾ ಕಲ್ಯಾಣ ಇಲಾಖೆಯಿಂದ ಡಿಬಿಟಿಗೆ ಹಣ ವರ್ಗಾವಣೆ ಆಗ್ಬೇಕಾಗಿದೆ. ಡಿಬಿಟಿಗೆ ಒಂದು ಸತಿ ಹಣ ವರ್ಗಾವಣೆ ಆದ ನಂತರ ನಿಮಗೆ ಒಂದು ಹಂತದಿಂದ ಅಂದ್ರೆ ಒಂದೊಂದು ಹಂತವಾಗಿಯೇ ನಿಮಗೆ ಈ 30ನೇ ಕಂತಿನ ಹಣ ಜಮೆ ಆಗೋದಕ್ಕೆ ಆರಂಭವಾಗುತ್ತೆ. ಆದ್ರೆ ಇಲ್ಲಿ ಎಲ್ಲರ ಒಂದೇ ಒಂದು ಗೊಂದಲ ಏನು ಅಂತ ಅಂದ್ರೆ ನಮ್ಗಿನ್ನ 27, 28, 29ನೇ ಕಂತಿನ ಹಣನೇ ಬಂದಿಲ್ಲ, ಅಥವಾ ಕೇವಲ 28, 29 ಕಂತಿನ ಹಣ ಬಂದಿಲ್ಲ, ಅಥವಾ ಬರೀ 29ನೇ ಕಂತಿನ ಹಣ ಬಂದಿಲ್ಲ, ಆಗ್ಲೇ 30 ಕಂತಂತ ಹೇಳ್ತಾ ಇದ್ದೀರಲ್ಲ. ಸೊ ಹಾಗಿದ್ರೆ ಇದ್ರಲ್ಲಿ ಯಾವ್ದು ಸುಳ್ಳು? ಬೇರೆ ಚಾನೆಲ್ ಎಲ್ಲ 30ನೇ ಕಂತಿನ ಹಣ ಕೂಡ ಬಂದ್ಬಿಟ್ಟಿದೆ ಅಂತ ಸದ್ಯಕ್ಕೆ ಸಾಮಾಜಿಕ ಜಾಲತಾಣಗಳಲ್ಲಿ ಹೇಳ್ತಾ ಇದ್ದಾರೆ ಅಂತ ನೀವೆಲ್ಲ ಹೇಳ್ತಾ ಇದ್ದೀರಾ. ಆದ್ರೆ ಇಲ್ಲಿ ನಿಜ ವಿಚಾರ ಏನು ಅಂತ ಅಂದ್ರೆ ಈ ಒಂದು 30ನೇ ಕಂತಿನ ಹಣ ನಿಮ್ಗೆ ಆದಷ್ಟು ಬೇಗ ಬರುತ್ತೆ. ನಾನ್ ನಿಮ್ಗೆ ತಿಳಿಸಿದಂತ ವಿಚಾರ ಏನು, ಈಗ ಫೆಬ್ರವರಿ 25ರಿಂದ ನಿಮ್ಗೆ 27ನೇ ಕಂತಿನ ಹಣ ಜಮೆ ಆಗೋದಕ್ಕೆ ಆರಂಭವಾಯ್ತು. ಮುಂದೆ ಮಾರ್ಚ್ 25ನೇ ತಾರೀಕಿಗೆ 28ನೇ ಕಂತಿನ ಹಣ ಜಮೆ ಆಗೋದಕ್ಕೆ ಆರಂಭವಾಯ್ತು. ಏಪ್ರಿಲ್ 9ನೇ ತಾರೀಕಿನ ಒಳಗಡೆ ನಿಮ್ಗೆ 29ನೇ ಕಂತಿನ ಹಣ ಜಮೆ ಆಗುತ್ತೆ ಅಂತ ತಿಳಿಸ್ಕೊಟ್ಟಿದ್ದೆ. ಇದೇ ರೀತಿಯಾಗಿ 3 ಕಂತಿನ ಹಣ ಜಮೆ ಆಗಿದ್ಯಾ? ಯಾರ್ಯಾರು ಜಮೆ ಆಗಿಲ್ಲ ಅವರೆಲ್ಲ ಒಂದು ಬದಿಗಿಟ್ರೆ ಅವ್ರಿಗೆ ಸೊಲ್ಯೂಷನ್ ಏನು ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಆದ್ರೆ ನಾನು ಈ ಒಂದು ದಿನಾಂಕಗಳಲ್ಲಿ ಹೇಳಿದಲ್ಲಿ ಇದೇ ದಿನಾಂಕ ಅಷ್ಟೊತ್ತಿಗೆ ನಿಮ್ಗೆ ಹಣ ಜಮೆ ಆಯ್ತು. ಈಗ 1.5 ತಿಂಗಳು ಸುಮಾರಲ್ಲಿ ನಿಮ್ಗೆ ಯಾಕೆ ಹಣ ಜಮೆ ಆಗಿದೆ ಅಂದ್ರೆ ಮೂರ್ ಕಂತು ಒಟ್ಟಿಗೆ ಯಾಕೆ ಜಮೆ ಆಯ್ತು ಅದನ್ನು ಕೂಡ ನಾನು ನಿಮ್ಗೆ ತಿಳಿಸ್ಕೊಟ್ಟಿದ್ದೆ. ಸೊ ಹಾಗಿದ್ರೆ ಈಗ 30ನೇ ಕಂತಿನ ಹಣ ವಿಚಾರ ಯಾವ ದಿನಾಂಕದ ಒಳಗೆ ನಿಮ್ಗೆ ಹಣ ಜಮೆ ಆಗುತ್ತೆ ಅಂತ ನಾನು ನಿಮ್ಗೆ ಆದಷ್ಟು ಬೇಗ ತಿಳಿಸ್ಕೊಡ್ತೀನಿ. ಸೊ ಆದ್ರೆ ಇಲ್ಲಿ ನಿಮ್ಗೆ ಏನಾದ್ರೂ ಬಾಕಿ ಇರುವಂತ ಕಂತಿನ ಹಣನೇ ಇನ್ನ ಬಂದಿಲ್ಲ ಅಂತ ಅಂದವರು ನೀವೆಲ್ಲಾರು ಏನ್ ಮಾಡ್ಬೇಕು ಅಂದ್ರೆ ನಿಮಗೆ ಆಕ್ಚುಲಿ ಒಂದು ಗುಡ್ ನ್ಯೂಸ್ ಇದೆ. ಏನಪ್ಪಾ ಅಂತ ಅಂದ್ರೆ 30ನೇ ಕಂತಿನ ಹಣದ ಜೊತೆಗೆ ನಿಮ್ಗೆ 29 ಅಥವಾ 28 ಅಥವಾ 27 ಇಲ್ಲ ಅಂದ್ರೆ ನಿಮ್ಗೆ ಯಾವ ಕಂತಿನ ಹಣ ಬಂದಿಲ್ಲ ಆ ಎಲ್ಲಾ ಕಂತು ಕೂಡ ಒಟ್ಟಿಗೆ ಜಮೆ ಆಗುತ್ತೆ. ಇನ್ನ ಕೂಡ ಆಗಿಲ್ಲ ಆದ್ರೆ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಅಂದ್ರೆ ಈಗ 30ನೇ ಕಂತಿನ ಹಣ ನಿಮ್ಗೆ ಜಮೆ ಆಗೋದಕ್ಕೆ ನಾನೊಂದು ಡೇಟ್ ಹೇಳ್ತೀನಿ. ಆ ಒಂದು ಡೇಟ್ ಅಷ್ಟೊತ್ತಿಗೆ ನಿಮ್ಮೆಲ್ಲರ ಖಾತೆಗೆ 30ನೇ ಕಂತಿನ ಹಣ ಜಮೆ ಆಗುತ್ತೆ. ಯಾರ್ಯಾರಿಗೆ ಬಾಕಿ ಇರುವಂತ ಕಂತಿರುತ್ತೋ ಆ ಜನರಿಗೆ ಅಥವಾ ಆ ಗೃಹಿಣಿಯರಿಗೆ ಏನಾಗುತ್ತೆ ಅಂದ್ರೆ ಈ ಒಂದು 30ನೇ ಕಂತಿನ ಹಣದ ಜೊತೆಗೆ 29 ಅಥವಾ 28 ಅಥವಾ 27ನೇ ಕಂತು ಜಮೆ ಆಗುತ್ತೆ. ಅಂದ್ರೆ ಒಟ್ಟಾರೆ ಹೇಳೋದಾದ್ರೆ ನಾನು ನಿಮಗೇನಾದ್ರೂ ಬಾಕಿ ಕಂತು ಇದ್ದಲ್ಲಿ ಈ ತಿಂಗಳು ನಿಮ್ಗೆ ಹಣ ಜಮೆ ಆಗ್ತಾ ಇರುವಾಗ ಒಟ್ಟಿಗೆ ನಿಮ್ಮ ಒಂದು ಖಾತೆಗೆ ಈ ಒಂದು ಗೃಹಲಕ್ಷ್ಮಿ ಫಲಾನುಭವಿಗಳೇ ಅಂತ ಹೇಳಿ 2,000 ರೂಪಾಯಿ ಇಲ್ಲ 4,000 ರೂಪಾಯಿ ಇಲ್ಲಾಂದ್ರೆ 6,000 ರೂಪಾಯಿ ಒಟ್ಟಿಗೆ ಜಮೆ ಆಗುತ್ತೆ. ಎಲ್ಲೋ ದಿನಗಳು ಬಿಟ್ಟಿ ದಿನಗಳಲ್ವಾ ಅಥವಾ ತಿಂಗಳುಗಳು ಬಿಟ್ಟಿ ತಿಂಗಳುಗಳಲ್ಲ, ಒಟ್ಟಿಗೆ ನಿಮ್ಗೆ 4,000 ಇಲ್ಲ 6,000 ಇಲ್ಲ ಅಂದ್ರೆ 2,000 ರೂಪಾಯಿ ಜಮೆ ಆಗುತ್ತೆ. ಸೊ ಈ ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಎಷ್ಟೋ ಫಲಾನುಭವಿಗಳಿಗೆ ಹಣನೇ ಬಂದಿಲ್ಲ ಅಂತ ಹೇಳ್ತಾ ಇರೋರು ನಿಮಗೆ ಈ ರೀತಿಯಾಗಿ ಜಮೆ ಆಗುತ್ತೆ ಈ ಒಂದು ಬಾರಿ. ಸೊ ಹಾಗಿದ್ರೆ 30ನೇ ಕಂತಿನ ಹಣ ಯಾವಾಗ ಜಮೆ ಆಗುತ್ತೆ ಅಂತ ಈಗ ಎಲ್ಲರೂ ಕೂಡ ಪ್ರಶ್ನೆಯನ್ನ ಕೇಳ್ತೀರಾ. 30ನೇ ಕಂತಿನ ಹಣ ಯಾವಾಗ ಜಮೆ ಆಗುತ್ತೆ ಅದಕ್ಕೆ ಒಂದು ಪರ್ಟಿಕ್ಯುಲರ್ ಡೇಟ್ ಅನ್ನ ನಾನು ಆದಷ್ಟು ಬೇಗ ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ಹಾಗಿದ್ರೆ ಆ ಒಂದು ದಿನಾಂಕ ಯಾವತ್ತು ಅಂತ ನಿಮ್ಗೆ ಏನಾದ್ರೂ ಗೊತ್ತಾಗ್ಬೇಕು ಅಂತ ಅಂದ್ರೆ ವಿಡಿಯೋನ ನೋಡ್ತಾ ಇರಿ. ಪ್ರತಿದಿನದ ಗೃಹಲಕ್ಷ್ಮಿ ಲೈವ್ ಅಪ್ಡೇಟ್ಸ್ ನಾನು ಹಾಕ್ತಾ ಇರ್ತೀನಿ. ಸೊ ಅದಕ್ಕೆ ಪ್ರತಿದಿನ ನಮ್ಮ ಚಾನೆಲ್ ನಿಂದ ಗೃಹಲಕ್ಷ್ಮಿ ಅಪ್ಡೇಟ್ಸ್ ಅನ್ನ ನೀವು ನೋಡ್ತಾ ಇರ್ಬೇಕಾಗುತ್ತೆ. ಇದ್ರ ಜೊತೆಗೆ ನಿಮ್ಗೆ ಇಲ್ಲಿಯವರೆಗೂ ಕೂಡ ನಿಮ್ಮ ಜಿಲ್ಲೆ ಯಾವ್ದು, ನಿಮ್ಮ ತಾಲೂಕ್ ಯಾವ್ದು, ಅಥವಾ ನಿಮ್ಗೆ ಯಾವ ಕಂತಿನ ಹಣ ಇನ್ನು ಕೂಡ ಬಿಡುಗಡೆ ಆಗಿಲ್ಲ ಈ ಎಲ್ಲಾ ವಿಚಾರವನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿದ್ರೆ ನಾನು ನಿಮ್ಗೆ ಮುಂದಿನ ವಿಡಿಯೋದಲ್ಲಿ ಅದಕ್ಕೆ ಪರಿಹಾರ ಏನು ಅಥವಾ ಅದಕ್ಕೆ ಉತ್ತರ ಏನು ಅನ್ನೋದನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ಗೃಹಲಕ್ಷ್ಮಿ ಯಾವ್ದೇ ಡೌಟ್ ಆಗಿರ್ಬೋದು ಅಥವಾ
ಅಥವಾ ಇಲ್ಲಿಯವರೆಗೂ ಯಾವ ಕಂತಿನ ಹಣ ಬಿಡುಗಡೆ ಆಗಿದೆ ಅನ್ನೋದನ್ನ ನಿಮ್ಮ ಜಿಲ್ಲೆ ಮತ್ತು ತಾಲೂಕಿನ ಜೊತೆಗೆ ಕಮೆಂಟ್ ಸೆಕ್ಷನ್ ಮೂಲಕ ತಿಳಿಸಿ ಹೇಳಿ. ಮತ್ತು ಪ್ರತಿದಿನದ ಗೃಹಲಕ್ಷ್ಮಿ ಲೈವ್ ಅಪ್ಡೇಟ್ಸ್ಗಾಗಿ ಸಾರ್ವಭೌಮ ಟಿವಿಯನ್ನ ಫಾಲೋ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಾನು ನಿಮ್ಮ ಮೇಘನಾ.